ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ನಿನ್ನೆ ಒಂದು ದುಃಖಕರ ಸುದ್ದಿ ನಾವು ಕೇಳಿದ್ವಿ. ಸುಮಾರು 6 ಜನ ಮೊರಾರ್ಜಿ ದೇಸಾಯಿ ಶಾಲೆ ಮುಳುಬಾಗಿಲು, ಕೋಲಾರ ಜಿಲ್ಲೆ ಮುಳುಬಾಗಿಲಿನ ಕೊತ್ತೂರಿನ ಮೊರಾರ್ಜಿ ಶಾಲೆಯ ಹೆಣ್ಣುಮಕ್ಕಳು ಪ್ರವಾಸ ಬಂದವರು ಮುರುಡೇಶ್ವರದಲ್ಲಿ ಸಮುದ್ರ ದಂಡೆಯಲ್ಲಿ ನೀರಾಡಬೇಕಾದ್ರೆ 6 ಜನ ಹೆಣ್ಣುಮಕ್ಕಳು ಸಮುದ್ರದಲ್ಲಿ ತೇಲಿ ಹೋದರು. ಅದರಲ್ಲಿ 3 ಜನರನ್ನು ಅವರು ಇವರು ಅಲ್ಲಿನ ಸುರಕ್ಷತೆ ನೋಡೋವಂಥವ್ರು ಲೈಫ್ ಗಾರ್ಡ್ಗಳು, ಜೀವರಕ್ಷಕನೆ ಪಡೆಯೋರು ಹಿಡಿದು ಅವರನ್ನು ತಂದರು. ಅದರಲ್ಲಿ ಒಂದು ಹೆಣ್ಣುಮಗಳು ಬದುಕಲಿಲ್ಲ. ಇನ್ನಿಬ್ಬರು ತೀವ್ರವಾದಂಥ ಶಾಕ್ ಅಥವಾ ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಭಟ್ಕಳದಲ್ಲಿ. ಇನ್ನು 3 ಸಿಗಲಿಲ್ಲ ಅನ್ನೋದನ್ನು ನಾವು ಕೇಳ್ತೀವಿ. ಇವತ್ತು ಬೆಳಿಗ್ಗೆ ಆ 3 ಜನರ ಶವ ಕೂಡ ಪತ್ತೆ ಆಯಿತು. ಒಟ್ಟು 4 ಹೆಣ್ಣು ಮಕ್ಕಳು, ಪುತ್ತೂರು ಮೊರಾರ್ಜಿ ದೇಸಾಯಿ ಶಾಲೆಯ ಮಕ್ಕಳು ತಮ್ಮ ಪ್ರವಾಸದಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಯಾಕೆ ಹೀಗಾಗುತ್ತೆ ನೋಡಿ. ಕರ್ನಾಟಕದಲ್ಲಿ ಬೀಚ್ಗಳ ಸಂಖ್ಯೆ ಇಷ್ಟಿದ್ರೂ ಕೂಡ ನಾವು ಗೋವಾ ಬೀಚ್ಗಳನ್ನು ನೋಡಿದಾಗ ಗೋವಾದಲ್ಲಿ ಬೀಚ್ ಯಾಕೆ ಜಾಸ್ತಿ ಇದೆ, ಕರ್ನಾಟಕದಲ್ಲಿ ಯಾಕಿಲ್ಲ ಅಂತ ನೀವು ಆಲೋಚನೆ ಮಾಡಿದರೆ, ಕರ್ನಾಟಕದ ಕಾಳಿ ನದಿಯಿಂದ ಈ ಕಡೆ ಧರ್ಮಸ್ಥಳದ ನೇತ್ರಾವತಿ ನದಿ ಏನು ಸಮುದ್ರ ಸೇರುತ್ತೆ ಮಂಗಳೂರು ತನಕ, ಆ ಪ್ರದೇಶದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಸಮುದ್ರ ಬಹಳ ಒರಟಾಗಿರುತ್ತೆ, ರಫ್ ಆಗಿರುತ್ತೆ. ಅಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಪ್ರಶಾಂತವಾಗಿರಲ್ಲ. ಕಾಳಿ ನದಿ ನಂತರದಲ್ಲಿ ಗೋವಾ, ನಿಮಗೆ ಅಲ್ಲಿಂದ ರತ್ನಗಿರಿ ತನಕ, ಮಹಾರಾಷ್ಟ್ರ ತನಕ ಏನು ಸಮುದ್ರ ಇದೆ, ಅರಬ್ಬು ಸಮುದ್ರ, ಅದು ಸ್ವಲ್ಪ ಶಾಂತ ರೀತಿಯಲ್ಲಿರುತ್ತೆ. ಅಲ್ಲಿ ಬೀಚ್ಗಳಲ್ಲಿ ಜನ, ಪ್ರವಾಸಿಗರು ನೀರಿನಲ್ಲಿ ಆಟ ಆಡಿದರೆ ತೊಂದರೆ ಆಗಲ್ಲ. ಈ ಕಾರಣಗಳಿಂದನೇ ಕರ್ನಾಟಕದ ಅನೇಕ ಬೀಚ್ಗಳು ನಮ್ಮ ಪ್ರವಾಸಿಗಳಿಗೆ, ಪರಿಸರಗಳಿಗೆ, ಪ್ರವಾಸಿಗರ ಸ್ನೇಹಿಯ ಬೀಚ್ ಆಗಿಲ್ಲ. ಹಾಗಾಗಿ ನೀವು ಮುರುಡೇಶ್ವರ ದೊಡ್ಡ ಪ್ರವಾಸಿ ಕೇಂದ್ರ ಆಗಿದೆ, ಆದರೆ ಅಲ್ಲಿನ ಸಮುದ್ರ ಗಂಟೆಗೆ ಬದಲಾಗ್ತದೆ ಮತ್ತು ಅಲ್ಲಿ ನಾವು ಜೀವ ಉಳಿಸ್ಕೊಳ್ಳೋಂಥದ್ದು ಭಾರಿ ಕಷ್ಟ ಇದೆ. ಈಗ ಜೀವರಕ್ಷಕ ತಂಡ ಅಂತ ಇದೆ ಅಂತ ಹೇಳ್ತಾರೆ, ಆದರೆ ಅವರು ಕೂಡ ರಕ್ಷಣೆ ಮಾಡೋಕ್ಕಾಗಲ್ಲ. ಇನ್ನೂ ದೊಡ್ಡ ಒಂದು ಅಪಹಾಸ್ಯ ಅಂದರೆ ಆ ಜೀವರಕ್ಷಕ ದಳದವರಿಗೆ, ಅವರಿಗೆ ಲೈಫ್ ಜಾಕೆಟ್ಗಳು ಇತ್ಯಾದಿಗಳು ಇರಲಿಲ್ಲ, ಸರ್ಕಾರ ಕೊಟ್ಟಿಲ್ಲ ಅನ್ನೋದು, ಸ್ಥಳೀಯ ಆಡಳಿತದವ್ರು ಕೊಟ್ಟಿಲ್ಲ ಅನ್ನೋದು ಕೂಡ ದೊಡ್ಡೊಂದು ವಿಪರ್ಯಾಸ ಮತ್ತು ಅಪಹಾಸ್ಯ ಕೂಡ. ಆದರೂ ಕೂಡ ನಾವು ಪ್ರವಾಸ ಕರ್ಕೊಂಡು ಹೋಗುವಂಥ ಶಿಕ್ಷಕರು, ಶಾಲಾ ಸಮಿತಿಯವರು ಭಾರಿ ಜಾಗ್ರತೆ ಮಾಡಬೇಕು. ಮಕ್ಕಳನ್ನು ನೀರಿನ ಜೊತೆಗೆ ಯಾವ ಕಾರಣಕ್ಕೂ ಆಟ ಆಡಲಿಕ್ಕೆ ಬಿಡಬಾರ್ದು. ಇನ್ನು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಭಾಳ ಜನ, ಗುಡ್ಡ ಇಂಥ ಪ್ರದೇಶಗಳಲ್ಲಿ. ಅಲ್ಲೂ ಕೂಡ ಅಲ್ಲಿ ಟ್ರೆಕ್ಕಿಂಗ್ ಅನುಭವ ಇಲ್ಲ ಅಂದರೆ, ಸರಿಯಾದ ತರಬೇತಿ ಇಲ್ಲ ಅಂದರೆ ಮಕ್ಕಳನ್ನು ಬಿಡಬಾರ್ದು. ಇನ್ನು ವಾಹನಗಳಲ್ಲಿ ಪ್ರವಾಸ ಹೋಗಬೇಕಾದ್ರೂ ಕೂಡ ನಾವು ಸುರಕ್ಷಿತವಾಗಿ ಡ್ರೈವಿಂಗ್ ಮಾಡದೇ ಇರುವಂಥ ಡ್ರೈವರ್ಗಳನ್ನ ಇಟ್ಕೊಂಡು, ಸುರಕ್ಷಿತವಲ್ಲದ ವಾಹನಗಳಲ್ಲಿ ನಾವು ಪ್ರವಾಸವನ್ನು ಕೂಡ ಹೋಗಬಾರ್ದು. ಇನ್ನು ಭಾಳಷ್ಟು ಜನ ಡ್ರೈವರ್ಗಳು ಹೆಂಡ ಕೊಡೋದು, ವಾಹನ ಓಡಿಸೋಂಥದ್ದು, ಶಾಲಾ ಬಸ್ಗಳನ್ನು ಹೆಂಡ ಕೊಡೋದು, ವಾಹನ ಓಡಿಸೋದು, ಇವನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇದು ಕೂಡ ಇನ್ನೊಂದು ರೀತಿಯ ಅಪಾಯ. ಇಲ್ಲಿ ನೀರಿನ ಜೊತೆಗೆ ಮಾತ್ರ ನಾವು ಸರಸವಾಡೋದು ಯಾವ ಕಾರಣಕ್ಕೂ ಸರಿಯಲ್ಲ. ಆ ಮಕ್ಕಳು ಏನು ಮೃತಪಟ್ಟಂಥ ಮಕ್ಕಳ ಕುಟುಂಬದವರಿಗೆ ಆಗೋ ಆಘಾತ, ಆ ಶಾಲೆಯವರಿಗೆ, ಶಿಕ್ಷಕರಿಗೆ, ಸಿಬ್ಬಂದಿಗಳಿಗೆ ಆಗೋ ಆಘಾತಗಳು ನಾವು ಯೋಚನೆ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ. ಆದರೂ ಕೂಡ ಯಾಕೆ ಇದು ಪದೇ ನಡೀತದೆ? ಮುರುಡೇಶ್ವರ ಬೀಚ್ನಲ್ಲಿ ಯಾವ ಕಾರಣಕ್ಕೂ ಸಮುದ್ರಕ್ಕೆ ಇಳಿದಿದ್ದಂಗೆ ಸ್ಥಳೀಯ ಆಡಳಿತ, ಆ ದೇವಸ್ಥಾನ ಸಮಿತಿಯವರು ಯಾಕೆ ಕರಾರುವಕ್ಕಾಗಿ ಕಠಿಣವಾಗಿ ಕ್ರಮ ಕೈಗೊಳ್ಳಲ್ಲ? ಅಲ್ಲಿ ಬೇಕಾದಷ್ಟು ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡೋ ಅಂಗಡಿಗಳಿಗೆಲ್ಲ ಅವಕಾಶ ಕೊಡ್ತೀರಾ, ಆದರೆ ನೀರಿಗೆ ಯಾವ ಕಾರಣಕ್ಕೂ ಇಳಿಬಾರ್ದು ಅಂತ ನೀವು ಕಟ್ಟಪ್ಪಣೆಯನ್ನು ಮಾಡಬೇಕು. ಅಲ್ಲಿ ಸರಿಯಾದ ಪೊಲೀಸ್ ವ್ಯವಸ್ಥೆಯನ್ನು ಇಡಬೇಕು. ಆಮೇಲೆ ಈ ರೀತಿಯ ಜೀವರಕ್ಷಕ ಏನು ಲೈಫು ಜಾಕೆಟ್ಗಳು, ಇಂಥದನ್ನೆಲ್ಲ ಇರುವಂಥ ಮತ್ತು ಜೀವರಕ್ಷಕ ಸಾಮಗ್ರಿಗಳಿರುವಂಥ ಒಂದು ಸುಸಜ್ಜಿತವಾದ ತರಬೇತಿ ಮಾಡಿದಂಥ ತಂಡವನ್ನು ನೀವು ಯಾಕೆ ಇಡಬಾರ್ದು ಅನ್ನೋದು ನಮಗೆ ಅನ್ನಿಸ್ತದೆ. ಆದರೆ ಅದು ಇಲ್ಲಿ ತನಕನೂ ಆಗ್ತಾ ಇಲ್ಲ.
ಎಷ್ಟು ವರ್ಷ 25-30 ವರ್ಷದಿಂದನೂ ಇಂತಹ ಅಪಘಾತಗಳು ಮುರುಡೇಶ್ವರದಲ್ಲಿ ನಡೀತಾನೇ ಇದೆ. ಪ್ರತಿ ವರ್ಷ ಕನಿಷ್ಠ 10 ಜನ ಮುರುಡೇಶ್ವರದಲ್ಲಿ ಸಮುದ್ರದ ಜೊತೆ ಇಳಿದು ತಮ್ಮ ಜೀವನವನ್ನು ಕಳ್ಕೊಳ್ಳೋದನ್ನು ನೋಡ್ತಾನೆ ಇದ್ದೀವಿ. ಆದರೂ ಕೂಡ ಮುರುಡೇಶ್ವರ ಈ ಭಟ್ಕಳ ಕ್ಷೇತ್ರ ಏನು ತಾಲೂಕು ವಿಧಾನಸಭಾ ಕ್ಷೇತ್ರ ಬರುತ್ತೆ, ಅಲ್ಲಿ ಶಾಸಕರುಗಳು, ಸ್ಥಳೀಯ ಆಡಳಿತದವರು, ರಾಜ್ಯ ಸರ್ಕಾರ ಕೂಡ ವಿಶೇಷ ಆಸಕ್ತಿ ವಹಿಸಬೇಕು. ಇನ್ನು ಅಲ್ಲಿ ಪ್ರವಾಸೋದ್ಯಮ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿದೆ. RN ಶೆಟ್ಟಿ ಅಂಡ್ ಕಂಪ್ನಿ ಅವರು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರು ಕೂಡ ತಡೆಗೋಡೆಗಳನ್ನು ನಿರ್ಮಿಸಬೇಕು. ಆ ಬೀಚ್ ಒಳಗಡೆ ಯಾರೂ ಇಳಿಬಾರ್ದು. ಸಮುದ್ರ ಅಲ್ಲಿ ಬಹಳ ಪ್ರಕ್ಷುಬ್ಧವಾಗಿರುತ್ತೆ ಅನ್ನೋದು ಕೂಡ ಗಮನಿಸಬೇಕು. ಅದೇ ರೀತಿ ಮಂಗಳೂರು ಭಾಗದಲ್ಲೂ ಕೂಡ ಸಮುದ್ರದಲ್ಲಿ ಬಹಳ ಜನ ಪ್ರವಾಸಿಗಳು ಜೀವ ತಗೊಳ್ತಾರೆ. ಮಲ್ಪೆನಲ್ಲೂ ಅದೇ ರೀತಿ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಮನಗಾಣಬೇಕು. ಮತ್ತು ಪ್ರವಾಸವನ್ನು ಹಮ್ಮಿಕೋಬೇಕಾದ್ರೆ ಯಾವ ಕಾರಣಕ್ಕೂ ಮಕ್ಕಳನ್ನು ನೀರಿನಲ್ಲಿ ಈಜುಡಿಲಿಕ್ಕೆ ಆಟ ಆಡಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೊಂದು ನಿಜಕ್ಕೂ ದುಃಖದ ವಿಚಾರ. ನಾವು ಸುರಕ್ಷತೆಯನ್ನು ನಾವು ಸ್ಥಳೀಯ ಆಡಳಿತನೇ ಮಾಡಬೇಕು, ಅದು ತಕ್ಷಣದಲ್ಲಿ ಆಗಬೇಕು ಅನ್ನೋದು ಕೂಡ ಹೇಳ್ತಾ ನಾನು ಈ ಒಂದು ಮಾತಿಂದ ವಿದಾಯ ಹೇಳ್ತೇನೆ. ನಮಸ್ಕಾರ.